ಹಲೋ ಮೈ ಫ್ಯೂಚರ್ ಡಾಕ್ಟರ್ಸ್, ಹೌ ವಾಸ್ ಯೋರ್ ನೀಟ್ ಎಕ್ಸಾಮ್? ನೀಟ್ ಎಕ್ಸಾಮ್ ಹೇಗಾಯಿತು? ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಚೆನ್ನಾಗಿ ಸ್ಕೋರ್ ಆಗಿದೆ ಅಂತ. ಚೆನ್ನಾಗಿ ಸ್ಕೋರ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ. ಇಫ್ ಒನ್ ಡೋರ್ ಇಸ್ ಕ್ಲೋಸ್, ಯು ಹ್ಯಾವ್ ಟು ಲುಕ್ ಇನ್ ಟು ದ ವಿಂಡೋಸ್ ಅಂತ ಅಂದರೆ ಆಪರ್ಚುನಿಟೀಸ್ ಬೇರೆ ಬೇರೆ ಇರುತ್ತೆ. ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್ ಆನ್ ದ ಪಾಸ್ಟ್. ಏನು ಪಾಸ್ಟ್ ಆಗಿದೆ ಅದ್ರ ಬಗ್ಗೆ ಸ್ಟಾಪ್ ಮಾಡಿ ಥಿಂಕ್ ಮಾಡೋದು. ಸೊ ನೆಕ್ಸ್ಟ್ ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ಥಿಂಕ್ ಮಾಡಿ, ಯಾವ್ದಾವ್ದೆಲ್ಲ ಆಪರ್ಚುನಿಟೀಸ್ ಇದೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಬನ್ನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳೇ ನಾವು ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜಿನ ಡೀಟೇಲ್ಡ್ ಕೆಟಗರಿ ವೈಸ್ ಕಟ್ ಆಫ್ ನೋಡೋಣ. ಜೊತೆಗೆ ಸೀಟ್ಸ್ ಎಷ್ಟಿದೆ, ಕಾಲೇಜ್ ಫೀಸ್ ಎಷ್ಟಿದೆ, ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಮಕ್ಕಳೇ, ಇದಕ್ಕಿಂತ ಮುಂಚೆ ನಾನು ಬೇರೆ ಕಾಲೇಜಸ್ ಕೂಡ ಟೋಟಲ್ ಗವರ್ಮೆಂಟ್ ಕಾಲೇಜಸ್ ಟಾಪ್ 10 ಗವರ್ಮೆಂಟ್ ಕಾಲೇಜಸ್ಸಿನ ಕೆಟಗರಿ ವೈಸ್ ಕಟ್ ಆಫ್ ಹೇಳಿದೆ ಫಸ್ಟ್ಗೆ. ಅದಾದ್ಮೇಲೆ ಕಾಲೇಜ್ ವೈಸ್ ಬೇರೆ ಬೇರೆ ಕಾಲೇಜಿಂದು, ಗೌರ್ಮೆಂಟ್ ಆಗಿರ್ಬೋದು ಮತ್ತೆ ಪ್ರೈವೇಟ್ ಕಾಲೇಜಿಂದು, ಒಂದೊಂದೇ ಕಾಲೇಜಿಂದು ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿ ಬರ್ತಾ ಇದ್ದೆ. ಓಕೆನಾ? ಸೊ ಅದೇ ರೀತಿ ಇವತ್ತು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಂದ್ರೆ ಅಟಲ್ ಬಿಹಾರಿ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾರೆಲ್ಲ ನೀವು ಆ ವಿಡಿಯೋಸ್ ನೋಡಿಲ್ಲ, ಒಂದ್ಸರಿ ನೋಡಿ ಐಡಿಯಾ ಬರುತ್ತೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಕಟ್ ಆಫ್ ನೀಟ್ 2026 ಎಕ್ಸಾಮ್ ಆದ್ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅಂಡ್ ಪೇಪರ್ ಈ ಸರಿ ಹೇಳೋದಾದ್ರೆ ಮಾಡರೇಟ್ ಇತ್ತು, ಎಲ್ಲ ಸಬ್ಜೆಕ್ಟ್ ಬಯಾಲಜಿ ಈಸಿ ಇತ್ತು. ಸೊ ಬೇಸ್ಡ್ ಆನ್ ದಟ್ ಅಂಡ್ 23 lakh ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ ಎಕ್ಸಾಮ್ ಬರ್ದಿರೋ ಅಂಥದ್ದು. ಸೊ ಇದೆರಡು ಕೆಟಗರಿ ಇಟ್ಕೊಂಡು ಅಂದರೆ ಮೇನ್ ಕ್ರೈಟೀರಿಯಾ ಇಟ್ಕೊಂಡು ನಾವೇನಾದರೂ ಈಗ ಕಟ್ ಆಫ್ ಅಂತ ಹೇಳಿ ಹೇಳೋದಾದ್ರೆ, ಸೊ ಸೇಫ್ ಸ್ಕೋರ್ ವಿಲ್ ಬಿ ಕರ್ನಾಟಕಕ್ಕೆ ಬಂದ್ರೆ ಸೇಫ್ ಸ್ಕೋರ್ ವಿಲ್ ಬಿ 600 ಆಗಿರುತ್ತೆ ಮಕ್ಕಳೇ. ಸೊ 600 ಸೇಫ್ ಸ್ಕೋರ್ ಇರುತ್ತೆ. ಅದಕ್ಕಿಂತ ಕಡಿಮೆ ಬಂದ್ರೂ ಕೂಡ ಯೋಚನೆ ಮಾಡಬೇಡಿ, ಸೀಟ್ಸ್ ಸ್ವಲ್ಪ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ದೆನ್ ನೆಕ್ಸ್ಟ್ ಇನ್ನೊಂದು ಥಿಂಗ್ ಅಂತ ಅಂದ್ರೆ ಲಾಸ್ಟ್ ರೌಂಡ್ ತನಕನೂ ಕೂಡ ನೀವು ವೇಟ್ ಮಾಡಿದ್ರೆ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸರಿನಾ? ಸೊ ತುಂಬಾ ಕಡಿಮೆ ಬಂದಿದೆ, ಲೈಕ್ 550. ದೆನ್ ಅಂದ್ರೆ ಜನರಲ್ ಮೆರಿಟಿಗೆ ಹೇಳ್ತಾ ಇರೋದು, ರಿಸರ್ವೇಷನ್ಗೆ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ನಾನು ಜನರಲ್ ಮೆರಿಟ್ ಬಗ್ಗೆ ಇವಾಗ ಮಾತಾಡ್ತಾ ಇರೋದು. ಜನರಲ್ ಆಗಿ ಇಷ್ಟು ಸ್ಕೋರ್ ಅಂತ ಹೇಳ್ತಾ ಇರೋದು. ಸೊ ಜನರಲ್ ಆಗಿ ನೀವು ಏನಾದರೂ ಬಿಲೋ 400 ಹಂಗೆಲ್ಲ ತೆಗೆದಿದ್ರೆ ಯು ಸ್ಟಾರ್ಟ್ ಥಿಂಕಿಂಗ್ ಆನ್ ದ ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು ಅಂತ ಥಿಂಕ್ ಮಾಡಿ. ಬಟ್ ಈಗ ನಿಮ್ಮ ಸ್ಕೋರು ಇಷ್ಟಿದೆ ಅಂತಂದ್ರೆ, ನಾನು ಹೇಳಿರೋ ರೇಂಜಲ್ಲಿ ಇದೆ ಅಂತಂದ್ರೆ ಯು ಸ್ಟಾರ್ಟ್ ಥಿಂಕಿಂಗ್ ಆನ್ ದ ಕಾಲೇಜಸ್ ಯಾವ್ಯಾವ್ದಿದೆ, ಏನೇನಿದೆ, ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಹೇಳಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಬಗ್ಗೆ ನೀವು ಸ್ಟೆಪ್ಸ್ನ ತಗೊಳ್ಳಿ. ಓಕೆನಾ? ಸೊ ಇವಾಗ ಇಲ್ಲಿ ತಿಳ್ಕೊಳ್ಳೋಣ ಏನೇನಿದೆ ಅಂತಂದೇಳಿ ಮಕ್ಕಳೇ. ಸೊ 2025 ಅಲ್ಲಿ ಯಾವ ರೀತಿ ಇತ್ತು ಕಟ್ ಆಫ್ ಅಂತ ಹೇಳಿ ಇಲ್ಲಿ ನೋಡಿ. ಜನರಲ್ ಮೆರಿಟ್ ಅಲ್ಲಿ 7669 ಇತ್ತು. 7669 ಮಾರ್ಕ್ಸ್ ಎಷ್ಟು ಅಂತಂದ್ರೆ 662 ಇತ್ತು. ಬಟ್ ಈಗ ಕಂಪೇರ್ ಮಾಡಿದ್ರೆ, ಈಗ ಪೇಪರ್ ಈಸಿ ಇರೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು. ಬಟ್ ಈಸಿ ಪೇಪರ್ ಇರೋದ್ರಿಂದ ಈ ಸರಿ ಎಷ್ಟು ಹೋಗ್ಬೋದು ಅಂತಂದ್ರೆ 680. ಓಕೆನಾ? ಸೊ 675 to 680 ಅಂತೂ ಆರಾಮಾಗಿ ಹೋಗುತ್ತೆ. ಓಕೆನಾ? ಸೊ ಇಷ್ಟು ನೀವು ಸ್ಕೋರ್ ಮಾಡಿರ್ಬೇಕಾಗತ್ತೆ ಈ ಸರಿ ಏನಾದ್ರೂ ಈ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗಬೇಕು ಅಂತ ಅಂದ್ರೆ ನಿಮ್ಮ ಸ್ಕೋರು ಇಷ್ಟಿರಬೇಕು ಜನರಲ್ ಮೆರಿಟ್. ಬೇರೆ ಎಲ್ಲದಕ್ಕೂ ಅಷ್ಟೇ. ಎಷ್ಟು ಅಂದ್ರೆ ಒಂದು 15 to 20 ಮಾರ್ಕ್ಸ್ ಇನ್ಕ್ರೀಸ್ ಅಂತ ಅನ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಪಿಕ್ಚರ್. ಸೊ 15 to 20 ಮಾರ್ಕ್ಸ್ ಎಲ್ಲ ಕ್ಯಾಟಗರಿಯಲ್ಲೂ ಕೂಡ ನೀವು ಇನ್ಕ್ರೀಸ್ ಈ ಸರಿ. ಸೊ ಟೋಟಲ್ ಇನ್ಕ್ರೀಸ್ ನಾನು ಏನಂತ ಹೇಳ್ತೀನಿ ಅಂದ್ರೆ ಪ್ಲಸ್ 15 to 20 ಮಾರ್ಕ್ಸ್. ಸರಿನಾ? ಸೊ ಪ್ಲಸ್ 15 to 20 ಮಾರ್ಕ್ಸ್ ನೀವು ಜನರಲ್ ಆಗಿ ಇಟ್ಕೊಳ್ಳಿ. ಓಕೆ? ಸೊ ಅದೇ ರೀತಿ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ 9814 ಅಂತಂದ್ರೆ 658 ಮಾರ್ಕ್ಸ್. ದೆನ್ ಜನರಲ್ ಮೆರಿಟ್ ರೂರಲ್ 640 ಮಾರ್ಕ್ಸ್. ಓಕೆ? ದೆನ್ ಆಲ್ವೇಸ್ ಮಕ್ಕಳು ನೀವು ರ್ಯಾಂಕಿಂಗ್ ಕಡೆ ಗಮನ ಕೊಡಿ ಮಾರ್ಕ್ಸ್ಗಿಂತ. ಸೊ ಮೇಜರ್ ನಿಮಗೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದು ಯಾವುದು ಅಂತಂದ್ರೆ ರ್ಯಾಂಕಿಂಗ್ ಆಗುತ್ತೆ. ಸರಿನಾ? ಸೊ ಮಾರ್ಕ್ಸ್ ಏನಕ್ಕೆ ಅಂತಂದ್ರೆ ನೀವು ಆಲ್ರೆಡಿ ಈಗ ಕೀ ಆನ್ಸರ್ಸ್ ನೋಡ್ಕೊಂಡಿದ್ರೆ ನಿಮ್ಮ ಹತ್ರ ಸ್ಕೋರ್ ಗೊತ್ತಿರುತ್ತೆ ಎಷ್ಟು ಅಂತ ಹೇಳಿ. ಸೊ ಹಾಗಾಗಿ ನಾನು ಇಲ್ಲಿ ಮಾರ್ಕ್ಸ್ ಇಷ್ಟು ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಕೆಟಗರಿ 1 642. then category 2A 632, that will be 21,000. okay na? Then category 2B ಅಲ್ಲಿ 10,962 and 655 marks. ಅದೇ ರೀತಿ category 3A ಮಕ್ಕಳೇ, ಇದರಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ. category 2A 2B ಮತ್ತೆ 3A ಇದರಲ್ಲಿ. ಓಕೆನಾ? ಸೊ 3A ದೆನ್ 3B ನೋಡಿ ಎಷ್ಟಿದೆ 645 ಮಾರ್ಕ್ಸ್. ದೆನ್ SC ಜನರಲ್ ಅಲ್ಲಿ 535. ದೆನ್ ST ಜನರಲ್ ಅಲ್ಲಿ 525. ಓಕೆನಾ? ಸೊ ಇಲ್ಲಿ ಈ ಸರಿ ಅರೌಂಡ್ ನಿಮಗೆ ಇಲ್ಲಿ 630, ಸೊ 600 ಆ ರೀತಿ ನಿಮಗೆ ಡಿಫರೆನ್ಸ್ ಆಗ್ಬೋದು. ಇದರಲ್ಲಿ ಜಾಸ್ತಿ ಡಿಫರೆನ್ಸ್ ಆಗುತ್ತೆ. ಸರಿನಾ? ಸೊ ಇದು ನಿಮ್ಮ ಏನು ಓವರ್ ಆಲ್ ಕಟ್ ಆಫ್, ಕ್ಯಾಟಗರಿ ವೈಸ್ ಕಟ್ ಆಫ್ ಅಂತ ಹೇಳಿ ಹೇಳಿರೋವಂಥದ್ದು. ಸೊ ಫೀಸ್ ಬಗ್ಗೆ ಹೇಳೋದಾದ್ರೆ ಮತ್ತೆ ಕಾಲೇಜ್ ಬಗ್ಗೆ ಹೇಳೋದಾದ್ರೆ, ಸೊ ಇಲ್ಲಿ ಒಂದ್ಸಲಿ ನೋಡಿ ಎಂತ ಕಾಲೇಜ್ ಇದು ಅಂತಂದ್ರೆ ಇಟ್ಸ್ ನಿಮಗೆ ಗೊತ್ತಿರುವಂಥದ್ದೇ ಗವರ್ಮೆಂಟ್ ಕಾಲೇಜ್ ಇದೆ. ಸೊ ಅದನ್ನು ಕೂಡ ಆಟೋನಾಮಸ್ ಆಗಿರುತ್ತೆ. ಸೊ ಅದರದ್ದೇ ಓನ್
ಸಿಸ್ಟಮ್ ಇರುತ್ತೆ ರನ್ ಮಾಡಲಿಕ್ಕೆ. ಸೊ ಇಟ್ ಈಸ್ ಒನ್ ಆಫ್ ದ ಆಟೋನಮಸ್ ಕಾಲೇಜ್. ದೆನ್ ಎಲ್ಲಿದೆ ಅಂತಂದ್ರೆ ಪ್ರೈಮ್ ಲೊಕೇಶನ್ ಬೆಂಗಳೂರಲ್ಲಿ ಇದೆ. ದೆನ್ ಮೇನ್ ಥಿಂಗ್ ಅಫಿಲಿಯೇಟೆಡ್ ಯಾವ್ದ್ರ ಜೊತೆ ಅಫಿಲಿಯೇಟ್ ಮಾಡ್ಕೊಂಡಿದೆ ಅಂತಂದ್ರೆ ದಟ್ ಈಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್. ಓಕೆ, ದೆನ್ NMC ರೆಕಾಗ್ನೈಸ್ ಮಾಡಿರುವಂತಹ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್. ಇಲ್ಲಿ ನಿಮಗೆ ಯಾಕೆ ಈ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು, ಒಂದು ಮೇನ್ ಥಿಂಗ್ ಏನಕ್ಕೆ ಅಂತಂದ್ರೆ ಫಸ್ಟ್ ಥಿಂಗ್ ಇಸ್ ಎಕ್ಸ್ಪೋಜರ್ ಚೆನ್ನಾಗಿ ಸಿಗುತ್ತೆ. ಓಲ್ಡ್ ಕಾಲೇಜ್, ಓಕೆನಾ, ಎಕ್ಸ್ಪೋಜರ್ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಪೇಷಂಟ್ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನೀವು ಒಳ್ಳೆ ಮೆಡಿಕಲ್ ಸ್ಟೂಡೆಂಟ್, ನೆಕ್ಸ್ಟ್ ಒಳ್ಳೆ ಡಾಕ್ಟರ್ ಆಗಬೇಕು ಅಂತಂದ್ರೆ ದಿಸ್ ಈಸ್ ಯೋರ್ ಬೆಸ್ಟ್ ಚಾಯ್ಸ್. ದೆನ್ ನೆಕ್ಸ್ಟ್ ಥಿಂಗ್ ಏನು ಅಂತಂದ್ರೆ ಟೋಟಲ್ ಮಕ್ಕಳೇ 150 ಸೀಟ್ಸ್ ಇರುವಂತದ್ದು. 150 ಸೀಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸರಿ ಸ್ವಲ್ಪ ಸೀಟ್ ಇನ್ಕ್ರೀಸ್ ಮಾಡ್ಬೋದು ಅಂತಂದೇಳಿ ಚಾನ್ಸಸ್ ಹೇಳ್ತಾ ಇದ್ರು, ಇದೆ ಅನ್ಸುತ್ತೆ. ಸೊ ಲೆಟ್ ಸಿ ನೆಕ್ಸ್ಟ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಗೊತ್ತಾಗುತ್ತೆ. 85% ಮಕ್ಕಳೇ 85% ಏನಾಗುತ್ತೆ ಅಂದ್ರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇರುತ್ತೆ. 85% ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇರುತ್ತೆ. ಓಕೆನಾ. ಸೊ ಇನ್ನು 15% ಬೇರೆ ಸ್ಟೇಟ್ಸ್ ಅವರಿಗೆ ಆಪರ್ಚುನಿಟೀಸ್ ಇರುತ್ತೆ. ಆಲ್ ಇಂಡಿಯಾ ಕೋಟಾದಿಂದ ಬಂದಿರುವಂತಹ ಆಪರ್ಚುನಿಟೀಸ್ ಅವರಿಗೆ ಇರುತ್ತೆ. ದಟ್ ವಿಲ್ ಬಿ 22 ಸೀಟ್ಸ್. ಸೊ ಕರ್ನಾಟಕ ಮಕ್ಕಳಿಗೆ ಎಷ್ಟು ಅಂತಂದ್ರೆ 128 ಸೀಟ್ಸ್ ಇರುತ್ತೆ. ಸರಿನಾ. ಸೊ ಇದು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಆಗಿತ್ತು. ದೆನ್ ನೆಕ್ಸ್ಟ್ ಏನು ಅಂತಂದ್ರೆ ಫೀಸ್ ಎಷ್ಟಿರ್ಬೋದು ಅಂದ್ರೆ ಸಿ ಎಷ್ಟಿರುತ್ತೆ ಅಂತ ಅಂದ್ರೆ 70,000. ಸೊ ದಟ್ ಈಸ್ ಜನರಲ್ ಫೀಸ್, ಜನರಲ್ ಟ್ಯೂಷನ್ ಫೀಸ್ ಅಂತ ಆಗಿರುತ್ತೆ. ಮತ್ತೆ ಮಿಸ್ಲೇನಿಯಸ್ ಇನ್ನು ಎಕ್ಸ್ಟ್ರಾ ಅದು ಇದು ಅನ್ಕೊಂಡು ಇನ್ನೊಂದು 20,000, 15,000 ಇಂದ 20,000 ಅಂತೂ ಇನ್ಕ್ರೀಸ್ ಆಗೇ ಆಗುತ್ತೆ. ಜೊತೆಗೆ ಹಾಸ್ಟೆಲ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ 40,000. ಓಕೆನಾ. ಸೊ ಇದು ಹಾಸ್ಟೆಲ್ ಫೀಸ್ ಆಗಿತ್ತು. ಸೊ ಇದು ನಿಮ್ಮ ಈ ಕಾಲೇಜಿನ ಕ್ಯಾಟಗರಿ ವೈಸ್ ಕಟ್ ಆಫ್ ಅಂತಂದೇಳಿ ನಾನು ಹೇಳಿರುವಂಥದ್ದು. ದೆನ್ ಕಾಲೇಜ್ ಡೀಟೇಲ್ಸ್ ಕೂಡ ಆಗಿತ್ತು. ದೆನ್ ನಿಮಗೆ ನೆಕ್ಸ್ಟ್ ಯಾವ ಕಾಲೇಜಿಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬೇರೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ಈ ಸರಿ ಸೇಫ್ ಸ್ಕೋರ್ ಏನು ಅಂತಲೂ ಕೂಡ ಹೇಳಿದ್ದೀನಿ. ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ದೆನ್ ಇದೇ ರೀತಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಂದೇಳಿ ಕೂಡ ಹೇಳ್ತಾ ಇರಿ. ಸೊ ದಟ್ ವಿ ವಿಲ್ give you a detailed analysis and predicted cutoff of NEET 2026. So next video dalli matte sigana. Till then, bye bye.